ಎಸ್, ಇಲ್ಲೊಂದು ಕಾಲೇಜ್ ಗ್ಯಾಂಗ್. ಬರ್ರಿ 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 ಬನ್ನಿ. ಹೆಣ್ಮಗು ಬನ್ನಿ. ಯಾಕೆ? ಅಲೋ, ಏನಾಯ್ತು? ಕಣ್ಣೆಸ್ರಾಗುತ್ತಾ? ಓಟ್ ಹಾಕಲ್ವಾ? ಯಾಕೆ? ಅಯ್ಯೋ, ಬನ್ನಿ. ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ನಮ್ಮ ಅಣ್ಣ ತಮ್ಮಸ್ ಎಲ್ಲ ಇರ್ತಾರೆ, ಆಟೋ ಚಾಲಕರು ಮತ್ತು ಮಾಲೀಕರು. ಸರ್, ಹೆಂಗ್ ನಡೀತಾ ಇದೆ ಬಿಸ್ನೆಸ್ಸು? ಆಟೋ ಬಿಸ್ನೆಸ್ ಹೋಗ್ಬಿಟ್ಟೈತೆ ಸರ್. ಬಿಸಿಲಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಎಕ್ಕುಟ್ಟೋಗಿದೀವಿ. ಅಲ್ಲ, ಮಳೆ ಬೆಳೆಗೂ ಆಟೋಗೂ ಏನು ಕನೆಕ್ಷನ್ ಅಂತ? ಸರ್, ರೈತರು ಚೆನ್ನಾಗಿದ್ರೆ ಸರ್, ನಮಗೆ ರೈತರು ಬಂದ್ರೆ ಆಟೋ ಬಿಸ್ನೆಸ್, ರೈತರು ಬರಲಿಲ್ಲ ಅಂದ್ರೆ ಆಟೋ ಬಿಸ್ನೆಸ್ ಇಲ್ಲ. ಸೊ ಫ್ರೀ ಬಸ್ ಬೇರೆ ಬಿಟ್ಬಿಟ್ಟಿದ್ದಾರೆ, ಇದರಿಂದ ನಿಮ್ಗೆ ಎಫೆಕ್ಟ್ ಆಗಿದೆ ಬಾಡಿಗೆಗೆ? ಸರ್, ಫ್ರೀ ಬಸ್ ಅಂತ ಮಳೆ ಬೆಳೆ ಇದ್ರೆ ನಮಗೆ ಫ್ರೀ ಬಸ್ ಅವಶ್ಯಕತೆ ಇಲ್ಲ. ಮಂಡ್ಯದಲ್ಲಿ ಏನು ಅಂತ ಬಿಸ್ನೆಸ್ ಎಫೆಕ್ಟ್ ಆಗಲಿಲ್ಲ. ಓಕೆ. ಸೊ ನೆನ್ನೆ ನೋಡಿದ್ರಿ ಸ್ಟಾರ್ ಚಂದ್ರ ಅವರು ಸಿಕ್ಕಾಪಟ್ಟೆ ನಾಮಿನೇಷನ್ಗೆ ಜನಸಾಗರ ಅಂತೆ. ಅದೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ ಈ ಸಲ ಎಲೆಕ್ಷನ್? ದುಡ್ಡು ಕೊಟ್ರೆ ಯಾರು ಬೇಕಾದ್ರೆ ಕರ್ಕೊಂಬರೋದು ಸರ್. ಎಲ್ಲ ದುಡ್ಡು ಗಿರಾಕಿಗಳು ದುಡ್ಡು ಚೆಲ್ತಾರೆ ಮನೇಲಿ. ಈಗ ನನ್ನೇ ಕರೀರಿ, ಆಟೋ ನಿಲ್ಸ್ಬಿಟ್ಟು ನಾನು ಎಲ್ಲರೂ ಹೋದನ, ನನ್ನ ಜಾಬ್ ತುಂಬಿರತಾನೆ ಜೈ ಅಂತೀನಿ. ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ನೇನು ಸಾಕೋದು. ಸುಮಲತಾ ಏನು ಕೆಲಸ ಮಾಡಿಲ್ವಾ ಅವರು? ಏನು ಮಾಡಿಲ್ಲ ಸರ್, ಒಂದು ಗುಂಡಿನೂ ಮುಚ್ಚಿಲ್ಲ. ಸುಮಲತಾ ಅಂದ್ರೆ ವೇಸ್ಟ್. JDS ನ ಭದ್ರಕೋಟೆ ಅಂತಾರಲ್ಲ, ಇನ್ನ ಭದ್ರಕೋಟೆನ ಸರ್ ಇದು. ಮತ್ತೆ ಬಿಜೆಪಿ ಜೊತೆ ಇದಾಗಬೇಕಾಗಿತ್ತು, ಮೈತ್ರಿ ಆಗಬೇಕಾಗಿತ್ತು. ಇನ್ನು ಫಾಸ್ಟ್ ಜಾಸ್ತಿ ಲೀಡಿಂಗ್ ಅಲ್ಲಿ ಬರ್ಬಂದ ಅಷ್ಟೇ. ಹೌದು, ಹಂಗಾರೆ ಬಿಜೆಪಿ ಅವನು ಇದೆ ಮಂಡ್ಯದಲ್ಲಿ. ಬಿಜೆಪಿ ಐತೆ, JDS ಎರಡೂ ಐತೆ. ಹೌದಾ? ಕಾಂಗ್ರೆಸ್ ಇಲ್ವಾ? ಕಾಂಗ್ರೆಸ್ ಯಾರು ಗೊತ್ತೇವ ಸರ್ ಅವರು. ಇದೇನು ಸರ್, ಜನ ಹೊಸಿ ಇದ್ರಂತ? ಜನ ದುಡ್ಡು ಕೊಟ್ಟು ಎಲ್ಲ ಬರ್ತಾರೆ, ನಾನು ಹೋಯ್ತೀನಿ. ದುಡ್ಡು ಕೊಟ್ಟು ನಾನು ಹೋಯ್ತೀನಿ. ಹಂಗಾರೆ ಸರಿ ಎಲೆಕ್ಷನ್ ಅಲ್ಲಿ ಜನಬಲನ ಹಣಬಲನ? ಈ ಜನಬಲ ಬೇಕು, ಹಣಬಲ ಮಡಿಕದ ಒಳಗೆ. ನಾವೆಲ್ಲ ಹಾಕೋದು ಕುಮಾರಸ್ವಾಮಿ ಗೌಡ್ರು JDS ಬರೋದು. ಏನೇ ತಿಪ್ಪೂರ್ ಹಾಕೊಂಡು JDSಗೆ ಜನ ಓಟ್ ಹಾಕೋದು. ಇನ್ನೊಂದು ಸರ್, ಮಂಡ್ಯದಲ್ಲಿ ಯಾರೇ ಗೆಲ್ಲಿ ಯಾರೇ ಇದು ಮಾಡಲಿ, ಮಂಡ್ಯ ಅಭಿವೃದ್ಧಿ ಯಾರು ಮಾಡ್ತಾ ಇಲ್ಲ ಸರ್. ಅಂಬರೀಷ್ ಅವ್ರು ಇದ್ರು, ಸುತ್ತಲೂ ಕಾಂಪೌಂಡ್ಗಳು, ಎಂಥ ಸ್ಕೂಲ್ಗಳಾರ ನೋಡಿ, ಅಂಬರೀಷ್ ಹೆಸರೇ ಇರೋದು. ಪುನಃ ಚೌಟ್ರಿಗಳು ಎಲ್ಲ ಮಾಡಿದ್ರು. ಆದರೆ ಮಂಡ್ಯದಲ್ಲಿ ಎಲ್ಲ ಗೆದ್ದವರು ನಾನು ಮಂಡ್ಯದವನು ಅಂತಾರೆ. ಮಂಡ್ಯದವ್ರು ಏನು ಮಾಡಲಿಲ್ಲ ಸರ್. ಆ ಬನ್ನೂರು ರಸ್ತೆ ನೋಡಿ ಸರ್, ಸಾರ್ವಜನಿಕ ಸಾವಿರಾರು ಜನ ವೆಹಿಕಲ್ ತಿರುಗಾಡ್ತವೆ. ಆ ರೋಡ ಇನ್ನೂ ರೆಡಿ ಮಾಡಲಿಲ್ಲ ಸರ್. ಅದೇನು ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದಾರೋ ಇಲ್ಲ ಕಣ್ಣು ಬಿಟ್ಕೊಂಡಿದಾರೋ ಗೊತ್ತಿಲ್ಲ. ಈಗ ಸರ್, ಕುಮಾರಣ್ಣನ ಎದುರುಗಡೆ ಕಾಂಗ್ರೆಸ್ ಪರವಾಗಿ ಯಾವ ಅಭ್ಯರ್ಥಿ ನಿಂತಿದ್ರೆ ಫೈಟ್ ಇರೋದು ಅಂತ ಹೇಳ್ತಾರೆ? ಇಲ್ವೇ ಇಲ್ವಾ? ಕಾಂಗ್ರೆಸ್ ಅಲ್ಲಿ ಯಾರು ಮಂಡ್ಯದಲ್ಲಿ ಸ್ವಾಮಿ ಅವ್ರಿಗೆ ಮಂಡ್ಯದಿಂದನೇ ಮಾಡಿದ್ದು. ಕುಮಾರಸ್ವಾಮಿ ಅವ್ರು ಮಾಡೋದು ಇರೋ ಕುಮಾರಸ್ವಾಮಿ ಮಾಡಿರೋದು ಅಲ್ಲ ಸರ್. ಇಷ್ಟು ಜನ MLA ಒಂದೇ ಒಂದು JDS ಗೆದ್ದಿರೋದು, ಇನ್ನೆಲ್ಲ ಕಾಂಗ್ರೆಸ್ ಏನಿಲ್ಲ, ಅದೆಲ್ಲ ಕುತಂತ್ರ ಗೆದ್ದಿರೋದು. 5 ಬಿಟ್ಟಿ ಬಗ್ಗೆ ಕೊಡ್ಲಿಲ್ಲ ಅಂದ್ರೆ ಅದು ಬರ್ತಾರಲ್ಲ ಸರ್. ಅಲ್ಲ ಸರ್, ಮಂಡ್ಯದಲ್ಲಿ ಎಂತ ನಾಯಕರು ಬೇಕು ಅಂತ ಕೇಳ್ತಾ ಇದೀನಿ. ಅಯ್ಯೋ, ಯಾರು ಬಂದ್ರು ಅಷ್ಟೇ ಅದಲ್ಲಿ ಮಂಡ್ಯದಲ್ಲಿ. ಮಂಡ್ಯ ಅಂತ ಗೊತ್ತಾಗೋದ್ರೆ ಅಷ್ಟೇ. ಮಂಡ್ಯ ಮರ ಒಳ್ಳೆ ಹೆಸರು ಮಾಡೋದೆ, ವ್ಯವಸ್ಥೆನೇ ಸರಿಯಿಲ್ಲ ಮಂಡ್ಯದಲ್ಲಿ. ಒಳ್ಳೆ ಬಸ್ ಸ್ಟ್ಯಾಂಡ್ ಬಂದು ಹೆಂಗಿರದ ಬಸ್ ಸ್ಟಾಪ್ ಎಲ್ಲ ಹಾಳಾಗ್ಬಿಟ್ಟೆ. ಜಿದ್ದ ಅಕಡ ಅಂತಾರೆ, ಮತ್ತೆ ಮಂಡ್ಯ ಆಕಡ ಅದ ಚೆನ್ನಾಗಿ ನಡೀತದೆ ಅಷ್ಟೇ. ಅವ್ರವ್ರು ಮಾಡ್ಬೇಕು, ಉದ್ಭವ ಮಾಡೋದಷ್ಟೇ. ನೆನ್ನೆ ನೋಡಿದಷ್ಟು 1000 ಜನ ಸೇರಿದ್ರು ಅಂತಾರೆ ನಾಮಿನೇಷನ್. ಸೇರ್ಕಕ್ಕೆ ಬಂಡವಾಳ ಕೊಟ್ರೆ ನಾವು ಬರ್ತೀವಿ. ಯಾರ ದುಡ್ಡು ಕೊಟ್ಟು ಕೂಲಿ ಕೊಟ್ರೆ ನಾನು ಬರ್ತೀನಿ. ಯಾರು ಪ್ರಾಮಾಣಿಕ ಕೊಟ್ಟು ಯಾರು ಬಂದಿದ್ರು ನನ್ನ ಕೂಲಿ ಆಗೈತೆ, ಪ್ರೀತಿ ಇಲ್ಲ ಅಲ್ಲಿ. ಏನೋ ಒಂದು ಅರ್ಧ ಬರ್ಬೋದು ಅಷ್ಟೇ ಪ್ರೀತಿ ವಿಶ್ವಾಸ, ಇನ್ನು ಅರ್ಧ ಎಲ್ಲ ದುಡ್ಡು ಕೊಟ್ಟೆ ಬರೋದು. ಕುಮಾರಣ್ಣ ಮೇಲೂ ಪ್ರೀತಿ ಇಲ್ವಾ? ಯಾವ ಕುಮಾರಣ್ಣ ಏನಿಲ್ಲ, ಯಾರು ತಾನೇ ಮಾಡಿದ್ರಲ್ಲ. ಒಟ್ನಲ್ಲಿ ಈ ಸಲ ಫೈಟ್ ಐತೆ ಅಂತೀರಾ? ಈಸಿಯಾಗಿ ಇದೆ 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 ಅಂದ್ರೆ ಒಳಗಲ ಗುದ್ದಾಟ ಯಾರು ಗೊತ್ತಾಗಲ್ಲ ಅಂತೀನಿ. ಇದೆ ಜಿದ್ದಿ ಇದೆ. ನಾವು ಗೆಲ್ತೀವಿ, ನಾವು ಅನ್ಕೋತೀವಿ ಗೆಲ್ಲೋಕದ ಸರ್. ಯಾರು ಒಂದು ಆಟಕ್ಕೆ ನಿಂತ್ಕೊಂಡ್ರೆ ನಾವು ಗೆಲ್ತೀವಿ ಅಂತಲೇ ಹೋಗೋದು, ಸೋಲ್ತೀವಿ ಅಂತ ಹೋಗಲ್ಲ. ಹಾಗಲ್ವಾ? ಅಮ್ಮ ಗೆಲ್ಲೋದು ಅಮ್ಮಂತ ಇತ್ತು, ಅಮ್ಮ ಗೆದ್ದಲಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿಗೆ ಒಂದೊಂದು ತಿಂಗಳು ಹೋಗ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟಿದ್ರೆ ಅಮ್ಮನಿಗೆ ಯಾರೂ ಬೊಮ್ಮ ಕೂಡ ಸಪೋರ್ಟ ಮಾಡೋಂಗಿರಲಿಲ್ಲ. ಆರಾಮಾಗಿ ಗೆಲ್ಲೋದು ಅಮ್ಮ. ಗೆಲ್ಲುವಿಲ್ಲ ಜಿಲ್ಲಾ ಪಂಚಾಯತಿ ಸರ್ ಗೆದ್ದ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಒಳಗೆ ಒಂದೊಂದು ದಿನ ಹೋಗ್ಬಿಟ್ಟು ಎಲ್ಲರೂ ಕಂಪ್ಲೇಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಅಮ್ಮ ಮಾತಾಡ್ಸ್ಕೊಂಡು ಕಷ್ಟ ಸುಖ ಕೇಳ್ಕೊಂಬಿಟ್ಟಿದ್ರೆ ಅವ ಅಮ್ಮನ ಸಪೋರ್ಟ್ ಮಾಡೋಂಗೆ ಇರಲಿಲ್ಲ. ಯಾವ ಫಿಲಮ್ ಸ್ಟಾರ್ ಬೇಕಾಗಿಲ್ಲ, ಯಾವ ಇವನು ಬೇಕಾಗಿರಲಿಲ್ಲ. ಈಗ ಅವ್ರ ಗಂಡನಿಗೆ ಪ್ರೀತಿ ಇತ್ತಲ್ಲ ಮಂಡ್ಯ ಇದು ಅಂತ, ಇವ್ರಿಗೆ ಯಾಕೆ ಪ್ರೀತಿ ಇಲ್ಲ?
ಅಂಬರೀಶ್ ಅವ್ರು ಮಾತಾಡ್ಸ್ತೀರ ಮತ್ತೆ ಹಾ ಈಗ ಅವ್ರಿಗೆ ಅಭಿಮಾನ ಇವ್ರಿಗೆ ಯಾಕೆ ಹಂಗೆ ಹೇಳ್ತಾ ಇಲ್ಲ ಕೈ ವಿಶ್ ಮಾಡ್ತಿದ್ರು. ಕೈ ಯಾರೋ ವಿಶ್ ಮಾಡ್ಬಿಟ್ಟು ಹೋಯ್ತಿದ್ರಲ್ಲ ಇವ್ರು ಎಲ್ಲಿ ಬಂದ್ರು ಇವರು ಚೆನ್ನಾಗಿದ್ದೀರಣ್ಣ ಅಂದ್ರೆ ಚೆನ್ನಾಗಿದ್ದೀನಿ ಕರ್ಲ ಅದಾರು ಒಂದ್ ಗತಿ ಇತ್ತಲ್ಲ ಇವ್ರಿಗೆ ಯಾಕಿಲ್ಲ ಬೇಜಾರಿಲ್ಲ ನಮ್ಗೆ ಖುಷಿ ಒಟ್ನಲ್ಲಿ ಯಾರು ಬರ್ತಾರೆ ಸರ್ ಈ ಸಲ ಈ ಸಲ ಕಾಂಗ್ರೆಸ್ ಯಾಕಂದ್ರೆ ಬರೋದು ಕಾಂಗ್ರೆಸ್ ಮುಲಾಜೆ ಇಲ್ಲ. ಅಕ್ಕ ನೀವು ಹಂಗಾರೆ ಫ್ರೀ ಬಸ್ಸು 2,000 ಎಲ್ಲ ವರ್ಕೌಟ್ ಆಯ್ತದೆ ಅಂತ ಹೇಳ್ತಾ ಇದ್ದೀರಾ ನಮ್ಗೆ ತುಂಬಾ ಕಷ್ಟ ಆದ ಸರಿ ಫೈಟ್ ಮಾತ್ರ ಐತೆ ಆದ್ರೂ ಕಾಂಗ್ರೆಸ್ ಬರೋದು ಇದಂತೂ ಸತ್ಯ. ಅಲ್ಲ ಸರ್ ಈ ಕಡೆ ದೇವೇಗೌಡರು ಸಪೋರ್ಟ್ ಈ ಕಡೆ ಮೋದಿಯಲ್ಲೇ ಸಪೋರ್ಟ್ ಯಾರಿಗೆ ಅವ್ರವ್ರಿಗೆ ನಮ್ಗೆ ಯಾರು ಇಲ್ವಲ್ಲ ಇಲ್ಲ ನನ್ಗಂತೂ ಇದೈತೆ ಕಾಂಗ್ರೆಸ್ ಬಂದೇ ಬರ್ತದ ಆದ್ರೂ ಫೈಟ್ ಐತೆ ಆದ್ರೂ ಫೈಟ್ ಐತೆ ಸರ್ ನಿಮ್ಮ ಟೀಮ್ಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಸರ್ ಕಡೆಯಿಂದ ಈ ಒಂದು ಕಾಣಿಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.